ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಸಿಂಪಲಾಗಿ ಒಂದು ಸರ ಮಾಡೋದನ್ನ ಟ್ರೈ ಮಾಡ್ತಾ ಇದ್ದೀನಿ. ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾ ರೀಲ್ಸಲ್ಲಿ ನನಗೂ ಕಾಣಿಸ್ತು. ಸೊ ತುಂಬ ಈಸಿಯಾಗಿದೆ ಅಲ್ಲ, ನಾನು ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇದಕ್ಕೆ ನಿಮಗೆ ಬೇಕಾಗಿರೋದು ಏನೂ ಇಲ್ಲ, ಒಂದು ಗೋಲ್ಡನ್ ಕಲರ್ ಬೀಡ್ಸು, ಹಾಗೆ ನಿಮಗೆ ಯಾವ್ದಾದ್ರು ಒಂದೇ ಕಲರ್ ಬೀಡ್ಸ್ ಇದ್ರೂ ಪರವಾಗಿಲ್ಲ, ಇಲ್ಲ ನಾನು ಯೂಸ್ ಮಾಡ್ದಂಗೆ ಕಲರ್ ಯೂಸ್ ಮಾಡಿದ್ರೂ ಪರವಾಗಿಲ್ಲ. ಆಮೇಲೆ ದಾರ, ಇಷ್ಟೇ ಬೇಕಾಗಿರೋದು. ಒಂದು ದಾರ ನಿಮಗೆ ಎಷ್ಟು ಲೆಂತ್ ಬೇಕು ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಆ ದಾರಕ್ಕೆ ಸೂಜಿನ ಪೋಣಿಸ್ಕೊಂಡು ಒಂದು ಸೈಡಲ್ಲಿ ಜಂಪ್ ರಿಂಗ್ಸ್ನ ಅಟ್ಯಾಚ್ ಮಾಡ್ಕೊಳ್ಳಿ. ಅದಾದಮೇಲೆ ಸೂಜಿಯಲ್ಲಿ 6 ಗೋಲ್ಡನ್ ಬೀಡ್ಸ್ನ ಫಸ್ಟಿಗೆ ಪೋಣಿಸ್ಕೊಂಡಾದ್ಮೇಲೆ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ ಮಣಿನ 5 ಮಣಿ ಹಾಕ್ಕೊಳ್ಳಿ. ಅದಾದಮೇಲೆ ಅದಕ್ಕೆ ಹೂವಿನ ಥರ ಶೇಪ್ ಕೊಡಬೇಕು. ಶೇಪ್ ಕೊಡೋದೇನು ತುಂಬ ಕಷ್ಟ ಅಲ್ಲ, ತುಂಬ ಈಸಿಯಾಗಿ ಮಾಡ್ಬೋದು. 5 ಮಣಿನ ಪೋಣಿಸ್ಕೊಂಡ್ಬಿಟ್ಟು ಮೊದಲನೇ ಮಣಿಯಿಂದ ಸೂಜಿನ ಪಾಸ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ದಾರನ್ನ ಟೈಟಾಗಿ ಸ್ವಲ್ಪ ಎಳೆದ್ಬಿಟ್ರೆ ಸಾಕು, ಈಸಿಯಾಗಿ ಹೂವಿನ ಶೇಪಿಗೆ ಬರುತ್ತದು. ಇದಾದಮೇಲೆ ನಿಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತಿಗೆ ನೀವು ಅದನ್ನ ರಿಪೀಟ್ ಮಾಡ್ಕೊತ ಹೋಗಿ, ಪೋಣಿಸ್ಕೊತ ಹೋಗಿ. ಇದನ್ನು ನೀವು ಬರೀ ಸರ ಆಗಿ ಅಲ್ಲ, ಬ್ರಾಸ್ಲೆಟ್ ಆಗಿ ಇಲ್ಲ ಕಾಲ್ ಚೈನ್ ಆಗಿನೂ ಯೂಸ್ ಮಾಡ್ಬೋದು. ಲಾಸ್ಟಿಗೆ ನಾನೊಂದು ಜಂಪ್ ರಿಂಗ್ಸ್ನ ಆ್ಯಡ್ ಮಾಡಿ ಅದಕ್ಕೊಂದು ಹುಕ್ ಹಾಕಿದ್ದೀನಿ. ಇಷ್ಟೇ ಸಿಂಪಲ್ಲಾಗಿ ಮುಗ್ದೋಗುತ್ತೆ, ಮಿನಿಮಮ್ 15 to 20 ಮಿನಿಟ್ಸ್ ಒಳಗೆ.